ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಪ್ತಪದಿ ಅಂದ್ರೆ ಬರೀ 7 ಹೆಜ್ಜೆಗಳ ಸಂಬಂಧ ಅಷ್ಟೇ ಅಲ್ಲ ಕಣೋ, 7 ಜನ್ಮಗಳ ಅನುಬಂಧ ಅಂತ ಪ್ರಮಾಣ ಮಾಡಬೇಕು. 7 ಜನ್ಮಕ್ಕೂ ನಾವಿಬ್ಬರೇ ಗಂಡ ಹೆಂಡತಿ ಅಂತ ಗುರು ಹಿರಿಯರ ಸಮ್ಮುಖದಲ್ಲಿ ಮಾತು ಕೊಡಬೇಕು. ವಾವ್, ನಾನು ಈ ಥರ ಯೋಚನೆ ಮಾಡಿರಲಿಲ್ಲಮ್ಮ. ಹಾಗಿದ್ರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರಬೇಕಲ್ವಾ? ಖಂಡಿತ ಇದೆ. ಹೇಳಬೇಕಾ? ಹೇಳಿ. ಹೇಳಿದ್ರೆ ನಿನಗೆ ಬೋರ್ ಆಗಬಹುದು. ಇಲ್ಲ ಹೇಳಿಮ್ಮ, ನಾನು ತಿಳ್ಕೊತೀನಿ. ಹಾಗಿದ್ರೆ ಕೇಳು. ಸಪ್ತಪದಿಯ ಮೊದಲನೇ ಹೆಜ್ಜೆಯಲ್ಲಿ ಹೆಂಡತಿ ಗಂಡನಿಗೆ ಹೇಳೋದು, ನಿನ್ನ ಜೊತೆ ನಾನು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಈ ಸಂಸಾರದಲ್ಲಿ, ಅದಕ್ಕೆ ಆ ಶ್ರೀಹರಿನೇ ಸಾಕ್ಷಿ ಅಂತ. ಅಂದರೆ ಆ ದೇವರ ಸಾಕ್ಷಿಯಲ್ಲಿ ನಾವಿಬ್ರು ಒಂದಾಗ್ತೀವಿ ಅಂತನಾ? ಹೌದು ಕಾರ್ತಿಕ್. ಈ ಗಂಡ ಹೆಂಡತಿ ಅನ್ನೋ ಋಣಾನುಬಂಧ ಸಿಕ್ಕಿರೋದೇ ಆ ಭಗವಂತನಿಂದ. ಹಾಗಾಗಿ ಅವನ ಮುಂದೆನೆ ನಾವಿಬ್ರು ಯಾವಾಗಲೂ ಜೊತೆಯಾಗಿರ್ತೀವಿ, ಒಂದಾಗಿರ್ತೀವಿ ಅಂತ ಪ್ರಮಾಣ ತಗೋಬೇಕು. 2ನೇ ಹೆಜ್ಜೆ ಅರ್ಥ ಗಂಡ ಹೆಂಡತಿಗೆ ಸ್ವರ್ಗ ಸಮಾನ ಸುಖ ನೀಡುವಂತ ಕೈ ಮುಗಿಯೋದು. ಅಂದರೆ ಮದುವೆಯಾಗಿ ಬರೋ ಗಂಡನ ಸುಖ ದುಃಖ ಎಲ್ಲ ಅವನ ಹೆಂಡತಿಯಾಗಿ ಬರುವಂಥ ಹುಡುಗಿ ಇರ್ತಾಳಲ್ಲ, ಅವಳ ಗುಣದ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು 3ನೇ ಹೆಜ್ಜೆ ಏನಪ್ಪ ಅಂದರೆ 3 ಕಾಲದಲ್ಲೂ ನಾನು ನಿನಗೆ ಗಂಡನಾಗಿರ್ತೀನಿ ಅಂದರೆ ಆ ಸಂಬಂಧಕ್ಕೆ ಬದ್ಧನಾಗಿರ್ತೀನಿ ಅಂತ ಪ್ರಮಾಣ ಮಾಡೋದು. ಯು ಮೀನ್ ಕಮಿಟ್ಮೆಂಟ್? ನಿನ್ ಬಿಟ್ಟು ಆಚೆ ಈಚೆ ಹೋಗಲ್ಲ ಅಂತ ಕಮಿಟ್ಮೆಂಟ್ ಕೊಡೋದಲ್ವಾ? ಮದುವೆ ಅಂದ್ರೇನೆ ಬದ್ಧತೆ. ಇನ್ನು 4ನೇ ಹೆಜ್ಜೆಯಲ್ಲಿ ನಾವಿಬ್ಬರೂ ಗಂಡ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಜೊತೆಯಾಗಿರ್ತೀವಿ ಅಂತ ಒಬ್ರಿಗೊಬ್ರು ಮಾತು ಕೊಟ್ಕೊಳ್ಳೋದು. ಪರ್ಫೆಕ್ಟ್ ಅಮ್ಮ. ಒಂದು ಸೂಪರ್ ಜೋಡಿ ಹೇಗಿರಬೇಕೋ ಅದೇ ಥರ ಈ ಸಪ್ತಪದಿ ಡಿಸೈನ್ ಆಗಿದೆ. ಒಂಥರ ಈ ರೂಲ್ ಬುಕ್ ಥರ. ಇವೆಲ್ಲ ಗಂಡ ಹೆಂಡತಿ ಪಾಲಿಸಬೇಕಾಗಿರೋ ನಿಯಮ ಕಣೋ ಕಾರ್ತಿಕ್. ಆಗಲೇ ಜೀವನಕ್ಕೆ ದಾಂಪತ್ಯಕ್ಕೆ ಒಂದು ಅರ್ಥ ಸಿಗೋದು. ಐ ಅಗ್ರಿ. ಅಮ್ಮ, ಈ 5ನೇ ಹೆಜ್ಜೆಗೆ ಏನಂತ ಪ್ರಾಮಿಸ್ ಮಾಡ್ತಾರೆ? 5ನೇ ಹೆಜ್ಜೆಯಲ್ಲಿ ಗಂಡ ಹೆಂಡತಿ ಇಬ್ರು ಜ್ಞಾನದ ಕಡೆಗೆ ಹೆಜ್ಜೆ ಹಾಕಬೇಕು ಅಂತ ವಾಗ್ದಾನ ತಗೊಳ್ಳೋದು. ಇನ್ನು 6ನೇ ಹೆಜ್ಜೆಯಲ್ಲಿ ನಾವಿಬ್ರು ಜೊತೆಯಾಗಿ ಪ್ರಕೃತಿಯಲ್ಲೂ ಕೂಡ ಒಂದಾಗಿರ್ಬೇಕು ಅಂತ ಆ ದೇವತೆಗಳ ಹತ್ರ ಬೇಡ್ಕೊಳ್ಳೋದು. ಇನ್ನು ಕೊನೆ ಮತ್ತು 7ನೇ ಹೆಜ್ಜೆಯಲ್ಲಿ ಸಪ್ತ ಋಷಿಗಳನ್ನು ಸ್ಮರಣೆ ಮಾಡ್ತಾ ಅವರ ಆಶೀರ್ವಾದ ಪಡೆಯೋದು. ಭಾವಮ್ಮ, ಸಖತ್ತಾಗಿದೆ. ಹಾಗಿದ್ರೆ ನೀವು ಹೇಳ್ತಾ ಇರೋದು ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇರ್ಬೇಕಾದ್ರೇನೆ ಇದನ್ನೆಲ್ಲ ಪ್ರಾಮಿಸ್ ಮಾಡಬೇಕು ಅಂತನಾ? ಹೌದು ಕಾರ್ತಿಕ್. ಪ್ರೀತಿ ಅಂದ ತಕ್ಷಣ ಬರೀ ಹುಡುಗ ಹುಡುಗಿ ಅಷ್ಟೇ ಅಲ್ಲ ಕಣೋ, ಅವರಿಬ್ಬರು ಕುಟುಂಬದವರು ಬರ್ತಾರೆ, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಇರುತ್ತೆ. ಹೌದು ಕಣೋ, ಅವರೆಲ್ಲರೂ ಸುಖವಾಗಿರ್ಬೇಕು ಅಂದರೆ ಸಪ್ತಪದಿಯಲ್ಲಿ ತಗೊಳ್ಳುವಂಥ ಪ್ರಮಾಣವನ್ನು ಪ್ರೀತಿ ಮಾಡುವಾಗಲೂ ತಗೋಬೇಕು. ಆವಾಗಲೇ ಆ ಪ್ರೀತಿಗೊಂದು ಅರ್ಥ. ವಾವ್ ಅಮ್ಮ, ಬ್ರಿಲಿಯಂಟ್ ಐಡಿಯಾ. ಯಾರು ಈ ತರ ಯೋಚನೆ ಮಾಡಿರಲ್ಲ ಅನ್ಸುತ್ತೆ. ಪ್ರೀತಿ ಹೇಳ್ಕೊಳ್ಬೇಕಾದ್ರೆ ಈ ತರ 7 ಪ್ರಾಮಿಸ್ ಮಾಡಿದ್ರೆ ಪ್ರೀತಿ ಶಾಶ್ವತ ಆಗಿರುತ್ತೆ ಅಲ್ವಮ್ಮ? ಬರೀ ಶಾಶ್ವತ ಅಲ್ಲ ಕಣೋ ಕಾರ್ತಿಕ್, 7 ಜನ್ಮಕ್ಕೂ ಆ ಪ್ರೀತಿಯ ಬಂಧ ಗಟ್ಟಿಯಾಗಿರುತ್ತೆ. ವಾವ್, ಎಷ್ಟು ಒಳ್ಳೆ ಐಡಿಯಾ. ಹಾಗಿದ್ರೆ ನಾನು ಇದನ್ನೇ ಯೂಸ್ ಮಾಡ್ಬಿಡ್ತೀನಿ ಪ್ರಪೋಸಲ್ಗೆ. ಪ್ರೀತಿಯ ಸಪ್ತಪದಿ. ಎಸ್. ಏನು? ಅದು ಐಡಿಯಾ ತುಂಬಾ ಚೆನ್ನಾಗಿದೆ. ಇದೇ ಐಡಿಯಾ ನನ್ನ ಫ್ರೆಂಡ್ಗೆ ಹೇಳ್ತೀನಿ ಅಂದೆಮ್ಮ. ಐಡಿಯಾ ಗೊತ್ತಿಲ್ಲ ಅಂತ ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್.
ಸರಿಮಾ, ಗುಡ್ ನೈಟ್. ಆಯ್ತು, ಮಲಕ ಹೋಗು. ಗುಡ್ ನೈಟ್. ಬಾಲ ಬಾಲ ನನ್ ಮಗನ್ಗೆ ಕರೆದ್ರು ಕೇಳಿಸ್ತಿಲ್ಲ, ಹಾಡ್ ಕೇಳ್ಕೊಂಡು ಮಲಗಿದಾನೆ. ಬೇಬಿ ಏನಾಯ್ತು? ಯಾಕೆ ಫೋನ್ ಕಿತ್ಕೊಂಡೆ? ನಾನು ನೆಮ್ಮದಿಯಾಗಿ ಹಾಡು ಕೇಳ್ತಾ ಇದ್ರು ನಿಂಗೆ ಪ್ರಾಬ್ಲಮಾ? ಹೌದು, ಪ್ರಾಬ್ಲಮ್ಮೇ. ನೆನ್ನೆ ಏನ್ ಹೇಳಿದೆ ನಿನ್ಗೆ? ಏನು ಹೇಳಿದ್ದೆ? ಅದನ್ನು ನಾನು ನೆನಪಿಸ್ಬೇಕಾ? ಗೊತ್ತಾಗ್ತಿಲ್ಲ, ಹೇಳು ಬೇಬಿ. ಫೋನ್, ನನ್ನ ಫೋನ್ ಎಲ್ಲಿ? ಓ, ಅದೇನು ಜಾತ್ರೆಯಲ್ಲಿ ಮಾರೋ ಫೋನಾ? ದುಬಾರಿ ಫೋನು. ಸ್ಟಾಕ್ ಇದೆಯೋ ಇಲ್ವೋ ಚೆಕ್ ಮಾಡಬೇಕು, ಕಾನ್ಫಿಗರೇಷನ್ ಚೆಕ್ ಮಾಡಬೇಕು. ಸುಮ್ಮನೆ ತರೋಕ್ಕಾಗತ್ತಾ? ಇಷ್ಟೆಲ್ಲ ಚೆಕ್ ಮಾಡೋದು ಬೇಡವಾ? ಆಗತ್ತೆ. ಅಲ್ಲಿಗೆ ಹೋಗಿ ಯಾವ್ದು ಕಾಸ್ಟ್ಲಿ ಇದೆಯೋ ಅದನ್ನೇ ತಗೊಂಡ್ ಬಾ. ಒಟ್ಟಿನಲ್ಲಿ ದುಬಾರಿ ಫೋನ್ ಬೇಕು, ಹೆಂಗೋ ಮಾಡಿ ಖರ್ಚು ಮಾಡಿಸ್ಬೇಕು. ನಾನು ಒಳ್ಳೆಯವನಾಗೋಣ ಅನ್ಕೊಂಡ್ರೆ ಇವಳೇ ಬಿಡ್ತಿಲ್ವಲ್ಲ ಗುರು. ಆಮೇಲೆ ನೀನು ಮೋಸಗಾರ ಅಂತ ನನ್ನೇ ಬೈತಾಳೆ. ನೋಡು, ನನಗೆ ಕಾಯ್ಕೊಂಡು ಕುತ್ಕೊಳಕ್ ಆಗಲ್ಲ. ನನಗೆ ಹೊಸ ಫೋನ್ ಬೇಕು ಅಷ್ಟೇ. ಅದೇನ್ ಮಾಡ್ತೀಯೋ, ದುಡ್ಡನ್ನ ಹೇಗೆ ಅರೇಂಜ್ ಮಾಡ್ತೀಯೋ ಅಂತ ನಾನು ನೋಡ್ತೀನಿ. ದೇವ್ರೆ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಯ್ತಲ್ಲಪ್ಪ. ಏನ್ ಮಾಡೋದೀಗ? ಈ ನನ್ನ ಮಗ ಅದೇನೋ ಸ್ಕೀಮ್ ಹಾಕಿದ್ದಾನೆ. ಅದೇನು ಅಂತ ನಾನು ತಿಳ್ಕೋಬೇಕು. ಛೇ, ಈ ಫೋನ್ಗೆ 1.5 ಲಕ್ಷ ಎಲ್ಲಿಂದ ಅಪ್ಪ ತರೋದು? ಹೋದ್ಸಲ ಕೀರ್ತನ ಮೇಡಮ್ ಹತ್ರ ಪ್ರಸ್ತುತ ಖುಷಿಲಿ 3 ಲಕ್ಷ ಈಸ್ಕೊಂಡು ಉಗಿಸ್ಕೊಂಡಿದ್ದೀನಿ. ಇನ್ಮೇಲೆ ಕೊಡಲ್ಲ ಅಂತ ಬೇರೆ ಅಂದಿದ್ದಾರೆ. ಏನ್ ಮಾಡ್ಲಿ? ಈ ದಿವ್ಯ ಸರಿಯಾಗಿ ಲಾಕ್ ಮಾಡಿದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.